ಅಬ್ಬಿಗೆರೆಯಲ್ಲಿ ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು ಏನಂದ್ರು ಅಲ್ಲಿ ನೋಡಿ ಮಾತಾಡ್ತಾರ ಇಲ್ಲ? ಮಕ್ಳು ಏನಂದ್ರು? ಮಕ್ಕಳು ಎಂಟಿ ಮಾತು ಕೇಳ್ಕೊಂಡು ಬೈಯೋದು ಇದು ಮಾಡೋದು. ಒಬ್ಬನು ದೊಡ್ಡವನು ನೋಡಿ ಹೊಡೆದೇ ಕಳಿಸಿದ. ಇಬ್ಬರು ಮಕ್ಕಳು ಇಬ್ಬರು ಈ ಥರ ಪ್ರಾಬ್ಲಮ್ಮೇ. ಯಾರು ನೋಡಲ್ಲ ಅಂದ್ಬಿಟ್ರಾ? ನೋಡಲ್ಲ ಅಂತ ಅದಕ್ಕೆ ಬೀದಿಯಲ್ಲಿ ಬಂದು ಮಾಡ್ಕೊಂಡಿದ್ದೆ. ಬೀದಿಯಲ್ಲಿ ಮಲಗಿದ್ರು. ತುಂಬ ಕರೆಕ್ಟಾ? ಇವರು ಬೀದಿಯಲ್ಲೇ ಇದ್ದರು. ಆದ್ದರಿಂದ ಇವ್ರನ್ನ ನಾವು ಊರುಗೋಲು ರುದ್ರ ನಿಲಯಕ್ಕೆ ನಾವು ಇವ್ರನ್ನ ಕರ್ಕೊಂಬಂದಿದ್ದೀವಿ. ಸೊ ನಾವು ಇವ್ರನ್ನ ಕೊನೆ ತನಕ ನೋಡ್ಕೊತೀವಿ. ಇಲ್ಲಿ ಏನೇ ನಿಮಗೆ ಕಷ್ಟ ಇದ್ದರೂ ನಾವು ನೋಡ್ಕೊತೀವಿ. ಗೊತ್ತಾಯ್ತಾ? ಓಕೆ, ಬನ್ನಿ ಅವಾಗ ಬರ್ತೀನಿ ತಿಂಗಳಿಗೊಂದ್ಸರಿ. ಏನು ಬೇಜಾರು ಮಾಡ್ಕೊಬೇಡ. ನಿಮ್ಮ ಮಕ್ಕಳು ಅಷ್ಟೇ, ಹುಟ್ಟಿರೋದು ಮಕ್ಕಳು, ಹಂಗೆ ಏನು ಮಾಡೋಕ್ಕಾಗಲ್ಲ. Good evening. On behalf of Urukul Ashram, we want to announce something. And our ashram is very, very motivating. And one of the person, he was in footpath. Of course, we are also nobody was looking to take care. But our chief, Mr. George, he had taken sympathy and brought him in. Really 3-4 days he don't have food and shelter. And really he had taken men, and really we have to thanks for our chief. Thank you sir once again. ಯಾರಾದರೂ ಆಚೆ ಫುಟ್ಪಾತ್ನಲ್ಲಿದ್ದರು, ಬೀದಿಯಲ್ಲಿ ಎಲ್ಲಾದರೂ ಇದ್ದರು, ನಮ್ಮವರು ಹೋಗಿ ಕರೆದುಕೊಂಡು ಬಂದು ಅವರಿಗೆ ಆಶ್ರಯವನ್ನು ಕೊಡುತ್ತಾರೆ. ನಾವು ಕೂಡ ಬಡವ ಬಗ್ಗರೆ ಏನೂ ಇಲ್ಲದವರೇ ಆದರೂ ನಮಗೆ ಆಶ್ರಯವನ್ನು ಕೊಟ್ಟು ನಮ್ಮನ್ನು ಕಾಪಾಡಿ ನಮ್ಮನ್ನು ಎತ್ತು ತಂದೆಗಿಂತ ಹುಟ್ಟಿದವರಿಗಿಂತ ತುಂಬ ಚೆನ್ನಾಗಿ ನೋಡಿ. ಅನಾಥರಿಗೆ ಆಶ್ರಯ ಕೊಡು. ಅವರಿಗೆ ಎಷ್ಟು ನಾವು ಏನು ಹೇಳೋದು, ಇಷ್ಟು ವಂದನೆಗಳು ಮಾಡಿದ್ರು ಸಾಲದು. ಏನಂತ ಕರಿಬೇಕು ಅಂತ ಕೂಡ ನಮಗೆ ಗೊತ್ತಿಲ್ಲ. ಅವರು ತುಂಬ ದೇವರು ಇಲ್ಲ ಅಂತಾರೆ, ಅವರೇ ನಮಗೆ ದೇವರು, ಸರ್ವಸ್ವವು ಅವರೇ ನಮಗೆ.